जप के सुख शांति पाओ, सुख शांति पाओ। सब है समान, सब में एक प्राण। त्यज के अभिमान, हरि गान गाओ। हरि नाम प्यारा सबका सहारा। हरि नाम जप के सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ಓಂ ಶ್ರೀ ಗಣೇಶಾಯ ನಮಃ. ಅಣ್ಣ, ನಮ್ಮೆಲ್ಲರ ಪರವಾಗಿ ವೆಲ್ಕಮ್ ಟು ಸತ್ಸಂಗ ಫಾರ್ ಯು ಅಣ್ಣ. ನಮಸ್ಕಾರಮ್ಮ. ಏನಿದು Amara's photo was not there. Someone's bedroom was being seen. Why? What happened to you? No. It is not in the recording part. It is visible for me in my screen. That's it. No, I was seeing a bedroom of someone. That will not be coming in the recording. Don't worry. No, why it came first of all? You are pinned. So in the recording, you will be visible and Amara Guruji will be visible. They will not come. Maybe in your screen it will come, but in recording it will not come. Sorry. Okay, proceed. Yes, Anna. Anna, last week ಅಲ್ಲಿ ಒಂದು 3 questions pending ಇದೆ. What is the bija mantra to chant to praise Guru Amara? I'm just chanting Amara Gurunatha. Is this correct? See, they are not seeing the episodes. They are not seeing our posts, and they don't come to Manavati. Sitting somewhere elsewhere, they ask these questions. Many times you have said, Amara is none other than Rama himself when it is reversed. So Ra is Bija Mantra of Mahavishnu, and Ma is the Bija Mantra of Maheshwara. Clubbing this, the Rishis have given this name. About this, we have told in the episode. Let them go in detail if they want to see it and know about it. ಓಕೆ ಅಣ್ಣ, ಧನ್ಯವಾದಗಳು. ಅಣ್ಣ, ಇನ್ನೊಂದು ಪ್ರಶ್ನೆ. ಅಣ್ಣ, ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಜೀವಂತವಾಗಿ ಇದ್ದಾಗ ಪ್ರತಿಯೊಂದು ನೋಟವನ್ನು, ಅಂದರೆ ಪ್ರಕೃತಿ, ಪ್ರಾಣಿ, ಪಕ್ಷಿ, ಮನುಷ್ಯರು ಇವೆಲ್ಲವನ್ನು ಬಣ್ಣದಲ್ಲಿ ನೋಡುತ್ತಾನೆ. ಹಾಗೆ ಒಂದು ವೇಳೆ ಸತ್ತ ನಂತರ ಅವನಿಗೆ ಇದು ಬಣ್ಣದಲ್ಲಿ ಕಾಣುತ್ತಾ ಇಲ್ವಾ ಅಂತ ಒಬ್ರು ಕೇಳಿದ್ದಾರೆ. ಇಸ್ ಇಟ್ ಗೋಯಿಂಗ್ ಟು ಲುಕ್ ಇನ್ ಬ್ಲಾಕ್ ಅಂಡ್ ವೈಟ್? The problem is, after he dies, will he be on this earth to see? First of all, that question he should ask himself. No, as a soul. That is why As a soul. The soul cannot see anything, ma. Yes. What happens? The Atma, when it comes out of the body, the Manonmaya Kosha shrinks to the size of the Atma. The size of Atma is, you know how much it is? Dust idiyalla. A dust ke 100th size is the Atma. Imagine. Yes, sir. So, how can the Atma see in this thick Manonmaya Kosha coating? ಧನ್ಯವಾದಗಳು ಅಣ್ಣ. ಇನ್ನು ಲಾಸ್ಟ್ ಪ್ರಶ್ನೆ ಓದ್ಬಾರದು. ಅಣ್ಣ, ನಾನು SC ಕಾಸ್ಟ್ಗೆ ಸೇರಿದವನಾಗಿರ್ತೇನೆ.
ನಾನು ಟೆಂಪಲ್ ಪೂಜೆಗಳನ್ನ ಮಾಡಬಹುದಾ, ಏನಾದ್ರೂ ದೋಷ ಬರುತ್ತಾ ಅಂತ. ನಾನು ವೆಜಿಟೇರಿಯನ್, ಗಣಪತಿ ಶಿವ ಟೆಂಪಲ್ ಪೂಜೆ ಮಾಡ್ತಾ ಇದ್ದೀನಿ. ಆದ್ದರಿಂದ ಕೇಳಿದೆ ಅಂತ ಕೇಳಿದ್ದಾರೆ. ಅವ್ರ ಹೆಸರು ಒಂದು ಅಣ್ಣ ಕೇಳಿದ್ದಾರೆ. ಮತ್ತೆ ಅವರು ಇದು ನೀವು ಹೇಳಿದ್ರಲ್ವಾ, ವೇದ ಎಲ್ಲ ಅಧ್ಯಯನ ಮಾಡ್ಬೇಕು, ಗುರುಕುಲಕ್ಕೆ ಹೋಗಿ ಅಂತ, ಅದವ್ರು ಮಾಡಿದಾರಂತೆ ಅಣ್ಣ. ನೋಡಿಮ್ಮ, ಆಗಮ ಶಾಸ್ತ್ರ ಪ್ರಕಾರ ದೇವಸ್ಥಾನ ಕಟ್ಟಿದ್ರೆ the priest has to qualify himself knowing all the Veda Shastras and the way of worship deity. Then the Brahmin question will not come. Any person can do the priest job. All he has to do is he has to do it with Shraddha, Bhakti, full 100% commitment, and satisfy the devotees who come there from his Hridaya. ಧನ್ಯವಾದಗಳಣ್ಣ. ಈಗ ನಾವು ಗ್ಯಾಲರಿ ಮೋಡಲ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ, ಇಲ್ಲದ್ರೆ ಚಾಟಲ್ ಆದ್ರೂ ಬರೆದು ಪ್ರಶ್ನೆಯನ್ನ ಕೇಳಿ. ಇಲ್ಲ, ಹ್ಯಾಂಡ್ ರೇಸ್ ಆಪ್ಷನ್ ಅಂತ ಒಂದಿರುತ್ತೆ, ನೀವು ಆಪ್ ಅಲ್ಲಿ ಅದನ್ನ ಮೂಲಕ ಆದ್ರೂ ನೀವು ಹ್ಯಾಂಡ್ ರೇಸ್ ನ ಬಳಸಿ ಪ್ರಶ್ನೆಯನ್ನು ಕೇಳಬಹುದು. ಧನ್ಯವಾದಗಳು. ಜಯ ಅಕ್ಕ, ಅನ್ಮ್ಯೂಟ್ ಮಾಡಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರಮ್ಮ. ಅಣ್ಣ, ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಬೇಕಿತ್ತು. ನನ್ನ ಮಗಳನ್ನ ನಾನು ಅಮರಾಧ್ಯಾನಕ್ಕೆ ಕೂರಿಸಿದ್ದೆ ಲಾಸ್ಟ್ ಥರ್ಸ್ಡೇ ಅನ್ಸತ್ತೆ. ಅವಳು ಏನ್ ಹೇಳ್ತಿದ್ದಾಳೆ ಅಂದ್ರೆ, ಅಮರ ಗುರುಗಳು ಮತ್ತೆ ಕೃಷ್ಣ ಸ್ವಾಮಿ ಬಂದಿದ್ರು. ಬಂದು ಅವ್ರ ಜೊತೆ ಆಟ ಆಡಿದ್ರು, ಮೊಸರನ್ನ ತಿನ್ನಿಸಿದ್ರಂತೆ, ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರಂತೆ. ಆಮೇಲೆ ಏನು ಇಬ್ರು ಸೇರಿ ಮುತ್ತು ಕೊಟ್ರಂತೆ, ಈ ಕಡೆ ಒಬ್ರು ಮುತ್ತು ಕೊಟ್ರಂತೆ. ಅವಳಿಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಕೆನ್ನೆ ಹಿಂಗ್ ಒಳಗೆ ಹೋಯ್ತು ನಿಜವಾಗ್ಲು ಅಂತ ಹೇಳ್ತಿದ್ದಾಳೆ. ಆಮೇಲೆ ಪಾದ ತೊಳಿದ್ರಂತೆ, ಪಾದ ಹಿಂಗೆ ಸೋಕಿದ್ದು ಆಗಿದೆ. ಕಣ್ಣು ಮುಂದೆನೆ ಇಬ್ರು ನಿಂತಿದಾರಂತೆ. ಇವಳು ಶಾಕ್ ಆಗ್ಬಿಟ್ಟಿದೆ. ನಾನು ಹೇಳಿದ್ದೆ ತುಂಬಾ ಸರಿ, ನೀನ್ ಕಣ್ ಮುಚ್ಕೊಂಡ್ ಕೂತ್ಕೊಂಡ್ರೆ ದೇವ್ರು ನೀನ್ ಕಾಣ್ತಾನೆ, ಕಣ್ ತೆಗೆದ್ ನೋಡಿದ್ರೆ ಕಾಣಲ್ಲ ಅಂತ ಬಹಳ ಆಲ್ಮೋಸ್ಟ್ 2-3 years ಬ್ಯಾಕೆ ಹೇಳಿದ್ದೆ ಅವಳಿಗೆ. ಅವಾಗೆಲ್ಲ ಸುಮ್ನೆ ಹೇಳ್ತಿದ್ದಾರೆ ಅಮ್ಮ ಅಂತ ಅನ್ಕೊಂಡಿದ್ಲಂತೆ. ಸೊ ಒಂದ್ ಕಡೆ ಕೃಷ್ಣ ಸ್ವಾಮಿ, ಇನ್ನೊಂದ್ ಕಡೆ ಅಮರ ಗುರುಗಳು ಇಬ್ರು ಬಂದಿದ್ದಾರೆ. ಇವಳಿಗೆ ಶಾಕ್ ಆಗಿದೆ. ಸಡನ್ ಆಗಿ ಕಣ್ ತೆಗ್ದ್ ನೋಡಿದ್ಲಂತೆ, ಏನು ಕಾಣ್ಲಿಲ್ಲಂತೆ. ಮತ್ತೆ ಕಣ್ ಮುಚ್ಕೊಂಡಿದ್ದಾಳೆ, ಮತ್ತೆ ಕಾಣ್ರಂತೆ. ನನ್ಗೆ ಡೌಟ್ ಆಯ್ತು, ಇವಳೇನೋ ಇಮೇಜ್ ಮಾಡ್ಕೋತಿದ್ದಾಳ ಏನು ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ಆಮೇಲೆ ಅದಕ್ಕೆ ಇಟ್ಕೊಂಡು ನಾನ್ ಹೇಳ್ದೆ ಅವಳಿಗೆ, ನಾನ್ ಕೇಳಿದೆ ಅದಕ್ಕೆ ಹೆಂಗಿದ್ರು ಅಮರ ಗುರುಗಳು ಅಂತ. ಅವರು ಅಮರ ಗುರುಗಳು ಫೋಟೋ ತೋರಿಸಿದ್ದೆ ಮುಂಚೆನೆ ಅವಳಿಗೆ. ಸೊ ಅಮರ ಗುರು ಹಿಂಗೆ ಇದ್ರು, ಪ್ಯಾಂಟ್ ಹಾಕೊಂಡಿದ್ರು, ಗ್ರೇ ಕಲರ್ ಪ್ಯಾಂಟ್ ಹಾಕೊಂಡಿದ್ರು, ವೈಟ್ ಕಲರ್ ಶರ್ಟ್ ಹಾಕೊಂಡಿದ್ರು. ಕೃಷ್ಣ ಸ್ವಾಮಿ ಯೆಲ್ಲೋ ಕಲರ್ ಪಂಚೆ ಉಟ್ಕೊಂಡಿದ್ರು, ಬರೀ ಮಣಿ ಇರೋ ಅಂತದ್ ಮಾತ್ರ ಒಡವೆ ಹಾಕೊಂಡಿದ್ರು, ಕಿರೀಟ ಇತ್ತು, ಆಮೇಲೆ ಚಕ್ರ ಇತ್ತು ಕೈಯಲ್ಲಿ ಅಂತ ಹೇಳ್ತಾ ಇದ್ದಾಳೆ. ಅದು ನಿಜವಾಗ್ಲೂ ಅವಳಿಗೆ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ ಅಣ್ಣ ನಂಗೆ. ಇಲ್ಲ, ಅದು ಆಗಿದೆ. ಮಕ್ಕಳು ದೇ ಆರ್ ಇನ್ನೋಸೆಂಟ್. ನಮ್ ತರ ನಿಮ್ ತರ ಬುದ್ಧಿ ಯೂಸ್ ಮಾಡಲ್ಲ, ಪವಿತ್ರ ತರ ಇಂಟೆಲಿಜೆನ್ಸ್ ಯೂಸ್ ಮಾಡಲ್ಲ. ದೇ ಆರ್ ವೆರಿ ವೆರಿ ಇನ್ನೋಸೆಂಟ್. ಅದಕ್ಕೆ ಭಗವಂತ ಅವ್ರಿಗೆ ಕಾಣಿಸ್ತಾರೆ, ಅವ್ರ ಹತ್ರ ಆಟ ಆಡ್ತಾರೆ. ಅದು ಸತ್ಯ ಆಗಿರೋದು ಎಕ್ಸ್ಪೀರಿಯನ್ಸ್. ತುಂಬಾ ಆಟ ಆಡದ್ಲಂತೆ ಬಟ್ ಅವ್ರಿಗೆ ಹೇಳಿ, ಮಗಳಿಗೆ ಹೇಳಿ ಅದನ್ನ ಕಂಟಿನ್ಯೂ ಮಾಡಂತ ಹೇಳಿ, ಭಯ ಬೀಳೋದು ಏನಿಲ್ಲ, ಹಂಗೆ ಕಣ್ ಮುಚ್ಕೊಂಡೆ ಮಾಡ್ಲಿ. ಲೆಟ್ ಹರ್ ಎಂಜಾಯ್ ದಿಸ್ ಎಕ್ಸ್ಪೀರಿಯನ್ಸ್. ಆಮೇಲೆ ನೀವು ಕುರುಕ್ಷೇತ್ರಕ್ಕೆ ಕರ್ಕೊಂಡು ಹೋಗಕ್ಕೆ ಅಸ್ಟ್ರಲ್ ಟ್ರಾವೆಲ್ ಹೇಳಿದ್ರಲ್ಲ ಅಣ್ಣ, ನಾನು ಅವತ್ತು ಅಸ್ಟ್ರಲ್ ಟ್ರಾವೆಲ್ ಈ ತರ ಕೇಳಿ ಅಂತ ಹೇಳಿದ್ದೆ ಅವಳಿಗೆ. ಅವಾಗ ಅವಳು ಕೇಳಿದಾಳೆ, ಏನು ಕೃಷ್ಣ ಸ್ವಾಮಿಗಳು ಒಂದ್ ಕಡೆ ಅಮರ ಗುರುಗಳನ್ನ, ಇನ್ನೊಂದ್ ಕಡೆ ಪೂಜಿತಾನ ನನ್ ಮಗಳನ್ನ ಕೂರಿಸ್ಕೊಂಡು ರಾಕೆಟ್ ತರ ಹೋದ್ರಂತೆ ಮೇಲಕ್ಕೆ. ಹೋಗಿ ಅಲ್ಲಿ ಒಂದು ಕ್ಷೇತ್ರ ಇತ್ತಂತೆ, ಅಲ್ಲಿ ಏನು ಆರ್ಸು ಎಲ್ಲ ಇತ್ತಂತೆ. ಒಂದ್ ಕಡೆಯಿಂದ ರಾಕ್ಷಸರು ಯಾರೋ ಬಂದ್ರಂತೆ. ಅಲ್ಲಿಂದ ಅಮರ ಗುರುಗಳಿಗೆ ಇವಳಿಗೆ ಇಬ್ರಿಗೂನು ಬಾಣ ಬಿಡಕ್ಕೆ ತೋರ್ಸ್ಕೊಟ್ರಂತೆ ಕೃಷ್ಣ ಅವರು. ಕೃಷ್ಣ ಅವ್ರು ಹೇಳ್ಕೊಟ್ಟಿದ್ದಂಗೆ ಇವ್ರು ಬಾಣ ಬಿಟ್ರಂತೆ, ಎಲ್ಲ ಮುಗೀತಂತೆ. ಅಲ್ಲೇನೋ ಒಂದು ಅಂಗಡಿ ಏನೋ ಇತ್ತು, ಅಲ್ಲಿ ಹೋಗಿ ಮೊಸರನ್ನ ತಿಂದ್ವಿ, ನನ್ಗೂ ತಿನ್ಸಿದ್ರು, ನಾನು ತಿಂದೆ, ಅವರು ತಿಂದ್ರು. ತುಂಬಾ ಆಟ ಆಡಿದ್ವಿ. ಆಮೇಲೆ ನಾವು ಧ್ಯಾನ ಮಂದಿರ ಹತ್ರ ತಬಲಾ ಇಟ್ಟಿದಿರಲ್ಲ ಅಣ್ಣ ಒಂದು ರೂಮ್ ಅಲ್ಲಿ, ಅದೆಲ್ಲ ನೋಡಿದ್ರು ನನ್ ಮಗಳು. ತಬಲಾ ಇದೆ ಬಾರ್ಸೋದು ಕೃಷ್ಣ ಗುಡಿ ಪಕ್ಕ. ಅಲ್ಲಿ ಅಮರ ಸ್ವಾಮಿಗಳು ಕೃಷ್ಣ ಸ್ವಾಮಿಗಳು ತಬಲಾ ನುಡ್ಸಿದ್ರಂತೆ. ಇವಳು ಆಕ್ಚುಲಿ ಕ್ಲಾಸಿಕಲ್ ಡ್ಯಾನ್ಸ್ ಗೆ ಹೋಗ್ತಾಳೆ ನನ್ ಮಗಳು. ಸೊ ಇವಳು ಡ್ಯಾನ್ಸ್ ಮಾಡಿದ್ಲು ಅಂತೆಲ್ಲ ಹೇಳ್ತಿದ್ದಾಳೆ.
ಆಮೇಲೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರಂತೆ, ಉಂಗುರ ಹಾಕಿದ್ರಂತೆ ಅವಳಿಗೆ, ಗೋಲ್ಡ್ ಉಂಗುರ ಹಾಕಿದ್ರು ನನ್ಗೆ. ತುಂಬಾ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ನನ್ಗೆ ಎಷ್ಟು ಶಾಕು, ಒಂದ್ ಕಡೆ ಖುಷಿ. ಅಂದ್ರೆ ಇದುವರೆಗೂ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನ್ಗೆ ಯಾವ್ದೇ ತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಿಕಾಸ್ ಆಫ್ ನಮ್ಗೆ ಹೇಳಿದ್ರಲ್ಲ ನೀವು, ನಮ್ದು ಆರ್ಟಿಫಿಷಿಯಲ್ ಬುದ್ಧಿ ಹಂಗೆ ಎಲ್ಲ ಹೇಳಿದ್ರಲ್ಲ, ನಿಮ್ಗೆ ಅವಳು ಬರೀ ಇನ್ನೋಸೆಂಟ್ ಡೈಮಂಡ್ ಇರೋದ್ರಿಂದ. ನಿಮ್ಗೆ ಯಾವಾಗ ಡೈಮಂಡ್ ನೆಕ್ಲೆಸ್ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಇಲ್ಲ ಅಲ್ವಾ? ಅಣ್ಣ, ಇಲ್ಲ ಅಣ್ಣ, ಇಲ್ಲ ಅಣ್ಣ, ನೀವ್ ಮತ್ತೆ ಹೇಳಿದ್ ಸತ್ಯ. ಒನ್ಸ್ ಅಪಾನ್ ಎ ಟೈಮ್ ನಾನು ಹಾಗಿದ್ದೆ, ಬಟ್ ಇವಾಗ ನಾನು ಹಂಗಿಲ್ಲ ಅಣ್ಣ, ನಿಜವಾಗ್ಲು. ನಂಗೆ ಗುರು ಒಳ್ಳೇದು. ಅಮರ ಅವ್ರ ದರ್ಶನ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದೀನಿ ಅಣ್ಣ, ನಿಜವಾಗ್ಲು. ಅವ್ಳು ಖಂಡಿತ ಹೇಳಿದ್ ನೋಡಿ ಸಿಕ್ಕದೆ. ನಾನು ಅವಳ ಪಾದಕ್ಕೆ ನಮಸ್ಕಾರ ಹಾಕದ್ನಣ್ಣ. ಅವ್ರು ಹೇಳಿದ ತಕ್ಷಣ, ನನ್ ಮಗಳು ಹೇಳಿದ ತಕ್ಷಣ, ನೀನ್ ನಾನು ಇಷ್ಟದಿಂದ ಮಾಡ್ತಿದೀನಿ, ನನ್ಗೆ ಆ ಪುಣ್ಯ ಸಿಕ್ಕಿಲ್ಲಮ್ಮ, ನನ್ ಮಗಳಾಗ್ ಹುಟ್ಟು ಅಟ್ಲೀಸ್ಟ್ ನಿನ್ಗಾದ್ರೂ ಪುಣ್ಯ ಸಿಕ್ತಲ್ಲ ಅಂತ ನಿಜವಾಗ್ಲು ಕಾಲ್ ಮುಗ್ದು ತಪ್ಕೊಂಡು ಹತ್ಬಿಟ್ಟೆ ನಾನ್, ನಿಜವಾಗ್ಲು ಆ ಸಂದರ್ಭದಲ್ಲಿ. ತುಂಬಾ ಒಳ್ಳೇದು. ಅಂದ್ರೆ ತುಂಬಾ ಖುಷಿ ಆಯ್ತು ಅಣ್ಣ, ನಿಜವಾಗ್ಲು. ಒಳ್ಳೇದು. ನಮಸ್ಕಾರ. ತುಂಬಾ ತುಂಬಾ ಧನ್ಯವಾದ. ನಮಸ್ಕಾರ ಅಣ್ಣ, ಹಾ. ತುಂಬಾ ಧನ್ಯವಾದ. ಶ್ರೀಕೃಷ್ಣ ನಮಸ್ಕಾರ. ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. And some people are saying blessed child anta. Thank you, baby. Anna, next thing, the Kundalini yoga is the See, she is not a blessed child. In a way, she is a blessed child because of her innocence, her heartful commitment from her Hridaya. She has got this experience. So this is a lesson to every one of us that we should also become innocent, become a child like her, and from our heart, from our Hridaya, we have to pray to Guru Amara and Sri Krishna. This is a lesson for everyone. So we will also become a blessed child. Convert yourself as a child. Amara has said many times, become a child. ಧನ್ಯವಾದಗಳು ಅಣ್ಣ. Next question, Amma. The Kundalini yoga is the same as Saptarishi Marga. The deities for each chakra is already there in public domain. Would it be better to make Saptarishi Marga open to the public, as it would reach ultimately only the deserving souls? No, it is not so. See, commonly the 7 chakras are there in every human being when he is born, and the deities are already there. The difference is the Guru. The Guru is more important. The Guru should have the capacity to see the spiritual sadhana, what you have done in your past births. According to that, he gives you the initiation. He awakens your Kundalini by his Taposhakti. So such a Guru you should have. Everyone who is on this YouTube which is coming, Kundalini yoga ide, Adi yoga ide, Idi yoga ide andra, they are not capable of giving you Diksha. Artha aitra? And for example, Guru Amara avara hatra I was almost vicinity to him when the Diksha was given. For some people, the Diksha was given into 3rd chakra, 4th chakra straight away. And for some, 1st chakra. So I asked him, sir, what is the reason you are giving like this? Because I was standing in the door and allowing everyone to go and come. He said, see Satish, these initiations are given, the Dikshas are given as per their spiritual sadhana, taking into account their past births. Artha aitra? This kind of a Guru is only one kind, Guru Amara, who is none other than Sri Krishna himself. I think so. I have made the point clear to that person who has asked this question. ಎಸ್ ಅಣ್ಣ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಅಮರ ಗುರುಗಳು ಈಗ ಆಂಡ್ರೋಮೆಡಾ ಗ್ಯಾಲಕ್ಸಿಯಲ್ಲಿ ಇದ್ದಾರಾ ಅಥವಾ ನಮ್ಮ ಭೂಮಿಯಲ್ಲಿ ಇದ್ದಾರಾ? See, you people are you are not become matured enough in the spiritual sadhana. ಅದೇನ್ ಅರ್ಥ ಮಾಡ್ಕೊಳ್ತೀರಾ ಇಷ್ಟು ದಿವಸ ಅಂತ ನನ್ಗೆ ಅರ್ಥ ಆಗಲ್ಲ. Many times I have given the reality about him. He is Parabrahma Swarupa. He is everywhere. ಎಸ್ ಅಣ್ಣ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ನಮಸ್ತೆ ಅಣ್ಣ. ಮೆನಿ ಆರ್ ಸಫರಿಂಗ್ ಫ್ರಮ್ ಡೆಬ್ಟ್ಸ್ ಅಂದ್ರೆ ಸಾಲಗಳು. ವಾಟ್ ಇಸ್ ದ ಈಸಿಯೆಸ್ಟ್ ಸೊಲ್ಯೂಷನ್ ಟು ಗೆಟ್ ರಿಲೀಫ್? ಇದರಿಂದ ಪರಿಹಾರ, ಸಾಲಕ್ಕೆ ಪರಿಹಾರ, ಈಸಿಯೆಸ್ಟ್ ಪರಿಹಾರ? ಅದು ಅವ್ರವ್ರು ಮಾಡಿದ ಕರ್ಮಮ್ಮ. ಇನ್ನೊಂದು ಅವ್ರವ್ರು ಮಾಡಿದ ಕರ್ಮ, ಅವ್ರ ಗ್ರೀಡಿನೆಸ್, ಅವ್ರ ಸೆಲ್ಫಿಶ್ನೆಸ್, ಅದು ಬೇಕು ಇದು ಬೇಕು ಅಂತ ಕಂಟೆಂಟ್ಮೆಂಟ್ ಇಲ್ಲ,
ಅರ್ಥ ಆಯ್ತಾ? ಸೊ if you have a if you have an ordinary Titan watch which is costing 3,000, it is enough. It will show the time. But you want to go in for an Apple Watch which is 1 lakh. So ಆ 1 lakh ಏನ್ ಮಾಡ್ತೀರಾ ನೀವು ಸಾಲ ಮಾಡ್ತೀರಾ, ಇಲ್ಲ ಬೇರೆ ತರ ಅರ್ನಿಂಗ್ ಮಾಡ್ತೀರಾ, ಇದೆಲ್ಲಾನೇ ತೊಂದ್ರೆ ಬರೋದು. ಈ ತರ ಅನ್ವಾಂಟೆಡ್ ಕರ್ಮಗಳು ನೀವು ತಗೋಬಾರ್ದು. ಅರ್ಥ ಆಯ್ತಾ? ಧನ್ಯವಾದಗಳು ಅಣ್ಣ. ನೀವು ತಪ್ಪು ಮಾಡ್ಬಿಟ್ಟು ನೀವು ಸಾಲಗಳಿಂದ ಹೆಂಗೆ ಆಚೆ ಬರೋದಂದ್ರೆ ಅದು ನೀವು ಅನುಭವಿಸ್ಬೇಕು. ನೀವು ಅದು ಈಗ್ಲಾದ್ರೂ ಬುದ್ಧಿ ಬರ್ಲಿ, ಎಷ್ಟು ಬೇಕೋ ಅಷ್ಟು ನಿಮ್ಗೆ ದಿನಕ್ಕೆ ಅದನ್ನ ದುಡೀರಿ, ಅದರಿಂದ ಸಂತೋಷ ಪಡಿರಿ. ಇನ್ಕ್ರೀಸ್ ಯುವರ್ ಸ್ಪಿರಿಚುವಲ್ ಆಕ್ಟಿವಿಟಿ ಮೋರ್, ರಿಡ್ಯೂಸ್ ಯುವರ್ ಮೆಟೀರಿಯಲ್ ಆಕ್ಟಿವಿಟಿ ಮೋರ್ ಅಂಡ್ ಆಸ್ಪಿರೇಷನ್ಸ್. ಧನ್ಯವಾದಗಳು ಅಣ್ಣ. ಒಂದಿನ ಪ್ರಶ್ನೆ. ನಮಸ್ತೆ ಅಣ್ಣ, ಕನಸಲ್ಲಿ ಎಲ್ಲೋ ಒಂದು ಜಾಗಕ್ಕೆ ಹೋಗಿರುತ್ತೇನೆ ನಾನು, ಆದರೆ ನನಗೆ ಆ ಜಾಗದಲ್ಲಿ ಯಾರು ಕಾಣಲ್ಲ. ಅಮರ ಗುರೂಜಿಯವರ ಭಸ್ಮದ ಅದರ ಸುವಾಸನೆ ಬರುತ್ತೆ, ಅದರ ಪರಿಮಳ ನನಗೆ ಬರುತ್ತೆ. ಇದರ ಬಗ್ಗೆ ತಿಳಿಸಿ. ಕೆಲವೊಂದು ಸಾರಿ ಕೆಲವೊಂದು ಜಾಗದಲ್ಲಿ ಅಮರ ಗುರೂಜಿಯವರ ಭಸ್ಮದ ಸುಗಂಧ ಭರಿತ ಸುವಾಸನೆ ಪರಿಮಳ ನನಗೆ ಸಿಗುತ್ತಿದೆ. ಇದರ ಬಗ್ಗೆ ತಿಳಿಸಿ ಅಣ್ಣ, ಯಾಕೆ ಈ ತರ ಅನುಭವ ಸಿಗುತ್ತಾ ಇದೆ ಅಂತ. ಅಣ್ಣ, ಒನ್ ಥಿಂಗ್, ದಿಸ್ ಪರ್ಸನ್ ಇಸ್ ವೆರಿ ಕನ್ಫ್ಯೂಸ್ಡ್ ಅಬೌಟ್ ಭಸ್ಮ. ಅಣ್ಣ, ಪ್ಲೀಸ್ ಕರೆಕ್ಟ್ ದಟ್ ಅಣ್ಣ. ಅಲ್ಲ ನೋಡಿಮ್ಮ, ಫಸ್ಟ್ ಆಫ್ ಆಲ್ ಎನಿ ಡಿವಿನಿಟಿ, ಎನಿ spiritual divinity, when he comes, he has got a natural fragrance of his own. So when he comes, that fragrance will be, you can smell it. For that you will have to evaluate yourself into the spiritual hierarchy. Artha aitra? So this is what happens. ಧನ್ಯವಾದಗಳನ್ನು. ಇವಾಗ ಗ್ಯಾಲರಿ ಮೋಡಲ್ಲಿ ಹೋಗುವ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ವಿಡಿಯೋದಲ್ಲಿ ಅಣ್ಣ ಒಂದು ಪ್ರಶ್ನೆ ಇದೆ. ಹೂ ಇಸ್ ರುದ್ರ, ಹೂ ಇಸ್ ಶಿವ? Rudra is a manifestation of Shiva himself. There are 12 Rudras. ಓಕೆ, ಧನ್ಯವಾದಗಳು ಅಣ್ಣ. ಅಕ್ಕ ಮಾತಾಡಿ ಅಕ್ಕ, ಅನ್ಮ್ಯೂಟ್ ಮಾಡಿ ಅಕ್ಕ. ಜಯ ಅಕ್ಕ. ಹಲೋ ಅಣ್ಣ. ನಮಸ್ಕಾರ ಅಮ್ಮ. ನಮಸ್ಕಾರ ಅಣ್ಣ. ಅಣ್ಣ, ನೀವು ಹೇಳಿದ್ರಿ 2042ಗೆ ಅಮರ ಗುರುಗಳು ಬರ್ತಾರೆ ಮತ್ತೆ ಅಂತ. ಸೊ ಅಮರ ಗುರುಗಳು ಬರೋದಾದ್ರೆ ಅವ್ರ ಏಜ್ ಎಷ್ಟಿರ್ಬೋದಣ್ಣ? ಅಂದ್ರೆ ಅವ್ರು ಆಲ್ರೆಡಿ ಒಂದ್ 20 years ಇಲ್ಲ 30 years ಹಂಗಾಗಿರತ್ತಾ? 2042 ಬರ್ತಾರೆ. he is born on 2042. He'll be a baby, newborn baby. ಓಕೆ ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಸರಿ ಅಣ್ಣ, ಆಯ್ತು. what he said, he'll come back in 2042. ಅಂದ್ರೆ he'll be born in 2042 in Shravana Nakshatra on Amavasya day. But where, that is a question mark. ಸರಿ ಅಣ್ಣ. ಧನ್ಯವಾದಗಳು ಅಕ್ಕ. ಅಣ್ಣ, ಮಂಗಳಮುಖಿಯರಿಗೆ ದುಡ್ಡು ಕೊಡೋದು ಅಥವಾ ಅವರಿಂದ ದುಡ್ಡು ತಗೊಳ್ಳೋದು ಒಳ್ಳೆಯದಾ? ಯಾರು ಹೇಳಿ? ಮಂಗಳಮುಖಿಯರು ಅಂದ್ರೆ ಜೆಂಡರ್ಸ್ ಆ ಅಲ್ಲ, ಅವರೇ ಕೊಡ್ತಾರ. ನೀವು ಕೆಲವು ಸಮಯದಲ್ಲಿ ಅವರೇ ಕೊಡ್ತಾರಮ್ಮ. ಎಸ್ ಅಣ್ಣ. It is good, it is taking from them, and you, whatever you can, you give them. Don't refuse them. See, at least 1 rupee you can give to them, alva. It is nothing for you nowadays. When they come, give them. ನಿಮ್ಮ ಕೆಪಾಸಿಟಿ ಯಾವತ್ತು ಎಷ್ಟಿದೆಯೋ ನಿಮ್ಮ ಜಾಬ್ ನಲ್ಲಿ, ಅದರಿಂದ ಏನೋ 1 ರೂಪಾಯಿ 2 ರೂಪಾಯಿ ಕೊಡುವಾಗ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಕೇಳಿ ನೀವು 10 ರೂಪಾಯಿ ಕೊಟ್ರೆ ಅವ್ರು ನಿಮ್ಗೆ 1 ರೂಪಾಯಿ ವಾಪಸ್ ಕೊಡ್ತಾರೆ. ಓಕೆ, ಧನ್ಯವಾದಗಳನ್ನು. ಯಶು ಅಶೋಕ ಅಕ್ಕ, ಅನ್ಮ್ಯೂಟ್ ಮಾಡಿ ಅಕ್ಕ. ಅಣ್ಣ ಹೇಳಿಮ್ಮ. ನಮಸ್ಕಾರ ಅಣ್ಣ. ಅಣ್ಣ, ನಮಸ್ಕಾರ ಅಮ್ಮ. ಏನಿಲ್ಲ, ನಂಗೆ ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಮರ ಗುರುಗಳದ್ದು. ತುಂಬಾನೇ ಕನೆಕ್ಟ್ ಆಗಿರುತ್ತೆ, ಮತ್ತೆ ವೈಬ್ರೇಷನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಣ್ಣ. ಆಮೇಲೆ ಏನೇನಂದ್ರೆ ಏಂಜಲ್ಸ್ ಕನೆಕ್ಟ್ ಆಗಿದ್ರು ಅಣ್ಣ. ಏಂಜಲ್ಸ್ ಫುಲ್ಲು ಆಕಾಶದಲ್ಲಿ ಫೆದರ್ಗಳು
ಆ ನೀಡಲ್ಸ್ ವೈಟ್ ಕಲರ್ ಅದು ತುಂಬಾ ಕನೆಕ್ಟ್ ಆಗ್ತಾ ಇರತ್ತೆ ಅಣ್ಣ ಏಂಜಲ್ಸ್. ಅದು ಈಗ ನೆಕ್ಸ್ಟ್ ಅದು ಏನ್ ಮಾಡ್ಬೇಕಣ್ಣ ಆಗ ಕನೆಕ್ಟ್ ಆದಾಗ? ಏನು ಮಾಡಲ್ಲಮ್ಮ, ಅದನ್ನೆಲ್ಲ ನೀವು, ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಯು ಬಿ ಕಂಟೆಂಟ್ ವಿತ್ ಇಟ್, ಬಟ್ ಡೋಂಟ್ ಕಾನ್ಸಂಟ್ರೇಟ್ ಅಂಡ್ ಗೋ ಆಫ್ಟರ್ ಇಟ್. ಗೋ ಆಫ್ಟರ್ ದ ಧ್ಯಾನ ಪೋರ್ಷನ್ ಓನ್ಲಿ. ಅರ್ಥ ಆಯ್ತಾ? ಫುಲ್ ಆಕಾಶದಲ್ಲೇ ನಾನು ಆಸ್ಟ್ರಲ್ಲಿ ಆಕಾಶದಲ್ಲಿ ಫುಲ್ ನೋಡಿದೀನಿ ಅಣ್ಣ ಏಂಜಲ್ಸ್ ನ ಎರಡು. ಆಯ್ತಮ್ಮ, ಅದಾದ್ಮೇಲೆ ನಿಮ್ ಒಂದು ಬಬ್ಬತ್ತಾಗಿ ಭೂಮಿಗ್ ಬಂತಣ್ಣ. ನೀವ್ ಇನ್ನೊಂದು ನಮ್ಗೆ ಮಾಡಿದ ಸಮಸ್ಯೆ ಆಗ್ತದೆ. ಟ್ರೂತ್, ನಿಮ್ ನೀನ್ ಟ್ರೂತ್ ಇನ್ನ ಅಷ್ಟು ಜ್ಞಾನ ಪ್ರಚಾರ ಮಾಡ್ಬೇಕು ಆತರ ಎಲ್ಲ ಹೇಳ್ತಾ ಇದಾರೆ ಅಣ್ಣ ನಂಗೆ ಆತರ. ಬರ್ತದೆ ಆ ತರ ಎಲ್ಲ. ಸ್ಪಿರಿಚುವಲ್ ಸಾಧನೆ ಮಾಡ್ತಾ ಇರುವಾಗ ಈ ತರ ಎಲ್ಲ ಹಲವಾರು ಎಕ್ಸ್ಪೀರಿಯನ್ಸಸ್ ಬರ್ತದೆ. ಅದನ್ನ ಗ್ರಹಿಸಿ ನಿಮ್ಮಲ್ಲಿ ನೀವು ಇಟ್ಕೊಳ್ಳಿ. ಅದು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಂಡು ಹೋಗ್ಬೇಡಿ. ಯಾರು ಗೊತ್ತಿದ್ಯೋ, ಹೂ ಅಕ್ಸೆಪ್ಟ್ಸ್ ಯು, ಅವ್ರ ಹತ್ರ ನೀವು ಶೇರ್ ಮಾಡ್ಕೊಳ್ಳಿ. ಎಲ್ರ ಹತ್ರ ಶೇರ್ ಮಾಡಬೇಡಿ. ಪದೇ ಪದೇ ಏಂಜಲ್ಸ್ ಕಾಣ್ತಾ ಇರತ್ತಲ್ಲ ಅಣ್ಣ, ಅದಕ್ಕೆ ಏನ್ ಅಣ್ಣ ಅದು ನಂಗೆ ಕನೆಕ್ಟ್ ಆಗ್ತಾ ಇರಲ್ಲ. ಅದು ಇಟ್ಸ್ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಅಮ್ಮ. ದಟ್ ಈಸ್ ಅವ್ರು ಯಾರಣ್ಣ? ದೇವ್ರು ಅವರೆಲ್ಲ ಅಪ್ಸರ್ಗಳಮ್ಮ. ಅವರೆಲ್ಲ ದೇರ್ ಆರ್ ನೋ ಸಿ ದೇರ್ ಆರ್ ಮೆನಿ ಗಾಡ್ಸ್ ಅಂಡ್ ಗಾಡೆಸಸ್. ಸೊ ದೇ ಕಮ್ ಅಂಡ್ ಗೋ. ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರ್ತೀರಾ ಅಷ್ಟೇ. ನೀವು ವೆನ್ ಯು ಗೋ ಆಸ್ಟ್ರೇಲಿ ಅವ್ರು ಹೋಗ್ತಾ ಇರ್ತಾರೆ ಅವರು. ಸೊ ಅವ್ರನ್ನ ನೀವು ಕಾಣಿಸ್ತೀರಾ ನೀವು ಅಷ್ಟೇ, ಬೇರೆ ಏನಿಲ್ಲ. ಸರಿ, ಥ್ಯಾಂಕ್ ಯು. ನಮಸ್ಕಾರ ಅಮ್ಮ. ಮುಂದಿನ ಪ್ರಶ್ನೆ. Anna, if people knows from which sin he or she is suffering health issues, people won't make that sin again. How do I know which sin I have made? ಅದು ಕಷ್ಟ ಅಮ್ಮ. ಅದು ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಬಿಕಾಸ್ in a number of births you have taken, we don't know in which birth you have done the sin ಅಲ್ವಾ. Yes, Anna. ಅದು ನಾವು ಹೇಳಕ್ಕಾಗಲ್ಲ. ಬಟ್ your suffering is because of your sin you have committed in the past births. ಧನ್ಯವಾದಗಳಣ್ಣ. ಅವರು ಇವ್ರ ಬಗ್ಗೆ ಕೇಳಿದ್ರಲ್ಲ ಅಣ್ಣ, ಬಟ್ ದ ಥರ್ಡ್ ಜೆಂಡರ್ ನೌ ಡೇಸ್ ಮೆನಿ ಆರ್ ಫೇಕ್ ಅಂತ ಅವರು ಕೇಳಿದ್ದಾರೆ. ಸೊ ಅಮ್ಮ, ಅದಕ್ಕೆ ನಾನು ಹೇಳ್ತೀನಲ್ಲ, ಸಿಂಪಲ್. ವೈ ಡು ಯು ಬಾದರ್ ಅಬೌಟ್ ಈಸ್ ಫೇಕ್ ಆರ್ ಟ್ರೂ? ಸೇ ಶ್ರೀ ಕೃಷ್ಣ ಅರ್ಪಣಮಸ್ತು and give it. Forget it. Why do you want to use your ಬುದ್ಧಿ? ಎಷ್ಟು ಸತಿ ಹೇಳ್ತೀನಿ, ಬುದ್ಧಿ ಯೂಸ್ ಮಾಡಬೇಡಿ. ಬುದ್ಧಿನ ಎಷ್ಟು ಕಡಿಮೆ ಮಾಡ್ತೀರೋ ಅಷ್ಟು ಕಡಿಮೆ ಮಾಡಿ. ಎಲ್ಲಿ ಯೂಸ್ ಮಾಡ್ಬೇಕೋ ಬುದ್ಧಿನ ಯೂಸ್ ಮಾಡಿ. ಎಲ್ಲಾ ಕಡೆ ಬುದ್ಧಿನ ಯೂಸ್ ಮಾಡಬೇಡಿ. ಡೆಫಿನೆಟ್ಲಿ ಫಾರ್ ಸ್ಪಿರಿಚುವಲಿಸಮ್ ಡೋಂಟ್ ಯೂಸ್ ಯುವರ್ ಇಂಟೆಲೆಕ್ಟ್. ಯು ವಿಲ್ ಬಿ ಗೋಯಿಂಗ್ ಇನ್ ದ ರಾಂಗ್ ಪಾತ್. ಧನ್ಯವಾದಗಳನ್ನು. ಬಂದ್ರ ಕೇಳಿದ್ರ ಶ್ರೀ ಕೃಷ್ಣ ಕೊಟ್ಬಿಟ್ಟು ಹೋಗ್ತಾ ಇರಿ. ವೈ ಡು ಯು ವಾಂಟ್ ಟು ಗೋ ಇನ್ ಟು ವೆದರ್ ಈಸ್ ಟ್ರೂ ಆರ್ ಫಾಲ್ಸ್? ಎಸ್ ಸರ್, ಧನ್ಯವಾದಗಳನ್ನು. ಮುಂದಿನ ಪ್ರಶ್ನೆ. ಸರ್, ವಾಟ್ ಈಸ್ ಸ್ಪಿರಿಚುವಲ್ ಇನ್ಸ್ಟಿಟ್ಯೂಷನ್? ಅಂಡ್ I have been observing that if I think of Amara or if I am very motivated or serious to do something, people around me, my workplace, get the same attitude, emotion, even if I sit quietly without expressing emotion. See, if you are completely thinking of Amara, the energy ಅದು ಸ್ಪ್ರೆಡ್ ಆಗ್ತಿದೆ ಅದು ಎಲ್ಲ ಕಡೆ. ಸೊ ಯಾರ್ಯಾರು ಅಕ್ಕಪಕ್ಕ ಇದಾರೋ ಅವ್ರಿಗೂ ಅದು ಎಫೆಕ್ಟ್ ಆಗ್ತದೆ. ಅಂಡ್ ದೇ ವಿಲ್ ಆಲ್ಸೋ ಫೀಲ್ ದ ಗುಡ್ನೆಸ್ ಆಫ್ ಅಮರಾಸ್ ಪ್ರೆಸೆನ್ಸ್ ದೇರ್. ಇಟ್ ಈಸ್ ಗುಡ್. ಇಟ್ ಇಸ್. ಧನ್ಯವಾದಗಳನ್ನು. ಸರ್, ತಿರುವಣ್ಣಾಮಲೈ ಇಂದ ಬಂದ ಮೇಲೆ ಐಬ್ರೋಸ್ ಮಧ್ಯದಲ್ಲಿ ತುಂಬಾ ನೋವಾಗ್ತಾ ಇದೆ. ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ಒಂದು ಅಕ್ಕ ಕೇಳಿದ್ದಾರೆ. ಅಲ್ಲ, ಅವರು ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಥರ್ಡ್ ಐ ಅಲ್ಲೇ ಇರೋದು, ಅಂಡ್ ದಟ್ ಈಸ್ ಅವರ್ ಸ್ಪಿರಿಚುವಲ್ ಸೆಂಟರ್. ಅದನ್ನ ಬಿಗಿಸಿ ಕಾನ್ಸಂಟ್ರೇಟ್ ಮಾಡಬಾರ್ದು. ಅದನ್ನ ಕ್ಯಾಶುವಲ್ ಆಗಿ ಬಿಟ್ಬಿಡ್ಬೇಕಲ್ಲಿ. ನಮ್ಮಲ್ಲಿ ಮಾಡೋ ತಪ್ಪದೆ, ದ ಸ್ಟ್ರೆಸ್ ಆನ್ ದಟ್ ಪೋರ್ಷನ್. ಅದನ್ನ ಕ್ಯಾಶುವಲ್ ಆಗಿದ್ರೆ ಅದು ಆಕ್ಟಿವೇಟ್ ಆಗ್ತದೆ, ಎಕ್ಸ್ಪೀರಿಯನ್ಸ್ ಬರ್ತದೆ. ಅವರು ಮೈನ್ ಪೋರ್ಷನ್ ಏನಿದೆಯೋ ಸ್ಪಿರಿಚುವಲ್ ಸಾಧನೆ ಮಾಡ್ಬೋದು. ಬಿಕಾಸ್ ದೇ ಹ್ಯಾವ್ ಗಾನ್ ಟು ದ ತಿರುವಣ್ಣಾಮಲೈ, ದ ಎನರ್ಜಿ ದೇರ್, ದ ಸ್ಪಿರಿಚುವಲ್ ಎನರ್ಜಿ ದೇರ್ ಹ್ಯಾಸ್ ಟಚ್ ದ ಥರ್ಡ್ ಐ ಆಫ್ ದಮ್. ಅವೇಕನಿಂಗ್ ಆಗಿದೆ. ಧನ್ಯವಾದಗಳನ್ನು. ಯಶೋ ಅಕ್ಕ. ಹಲೋ. ಅಣ್ಣ, ಏನಿಲ್ಲ, ನಂಗೆ ಇನ್ನೊಂದು ಕ್ವಶನ್. ನಂಗೆ ಈ ಬಯೋಗ್ರಫಿ ಅಂತಾರಲ್ಲ, ಕಣ್ಮುಂದೆ ಕಾಣಿಸುತ್ತಣ್ಣ ರೈಟಿಂಗ್ ಅಲ್ಲಿ ಈ ರಾಮಕೃಷ್ಣ ಪರಮಹಂಸರು ಇವರೆಲ್ಲ ಕಾಣಿಸ್ಕೊಂಡಾಗ, ಈಗ ನೀವ್ ಯಾಕೆ ಕ್ಲಾಸ್ ಮಾಡ್ಬೇಕಾದ್ರೆ ಅಮರ ಅವ್ರ ಧ್ಯಾನ ಮಾಡ್ತಾ ಇದ್ದ ನಂಗೆ ಅವಾಗ 2035ಗೆ
ದಿನ ವಿನಾಶ ಅಂತ ಬಂತು. ಆಮೇಲೆ 2025 ಏಪ್ರಿಲ್ ಆಮೇಲೆ ವರ್ಡಿಂಗ್ಸ್ ಅಲ್ಲೇ ಬಂತಣ್ಣ. ಆ ಪಿಕ್ಚರ್ ಅಲ್ಲಿ ತೋರಿಸ್ತಣ ಅದ್ ನೆಕ್ಸ್ಟ್ ಏನಾಗತ್ತೆ ಅಂತಣ್ಣ. ಒಳ್ಳೇದಮ್ಮ, ಅದು ಫ್ಯೂಚರ್ ಏನಾಗ್ತದೆ ಸೂಚನೆ ಕೊಟ್ಟಿದ್ದಾರೆ, ನಿಮ್ಗೆ ಇಂಟ್ಯೂಷನ್ ಆಗಿದೆ ಅದು. ಇದೊಂದೇ ಅಲ್ಲ ಅಣ್ಣ, ನಂಗೆ ನಾನು ನಮ್ಮ ಮಂಡ್ಯದಲ್ಲಿ ಇರೋದು, ಮಂಡ್ಯದಲ್ಲಿ ನೀರ್ ಹರ್ಕೊಂಡ್ ಬರ್ತಾ ಇದೆ, ಹಿಡ್ಕೊಂಡಿದೀನಿ, ನಾನು ಅಮರ ಗುರುಗಳು ತಿಳ್ಕೊತಾ ಇದೀನಿ, ಅದೊಂದಾಯ್ತು. ಆಮೇಲೆ ನನ್ ಕಸಿನ್ ಯಾರಿಗೋ ಒಂದ್ ಮಗು ಆಗ್ಬೇಕಾಯ್ತು, ನಂಗೆ ಅದು ಮುಂಚೆನೆ ನಂಗೆ ಹೆಣ್ಮಗು ಅಂತ ನಂಗೆ ಅದ್ ಗೊತ್ತಾಯ್ತು. ಆ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಣ್ಣ. ಒಳ್ಳೇದಮ್ಮ, ಅದು ಇಟ್ ಈಸ್ ನಿಮ್ ಸ್ಪಿರಿಚುವಲ್ ಸಾಧನ ಮಾಡ್ತೀರಾ. ಇಂಟ್ಯೂಷನ್ ಇಸ್ ಒನ್ ಆಫ್ ದ ಸಿದ್ಧಿ. ವೆನ್ ಯು ಡೂ ದಿ ಸ್ಪಿರಿಚುವಲ್ ಸಾಧನ ಇಟ್ ವಿಲ್ ಕಮ್ ಟು ಯು, ಬಟ್ ಅದನ್ನ ಮಿಸ್ಯೂಸ್ ಮಾಡಬಾರ್ದು. ಯೂಸ್ ಇಟ್ ಪ್ರಾಪರ್ಲಿ ಫಾರ್ ಗುಡ್ ಆಫ್ ದ humanity. Don't Okay. try to commercialize it or don't become selfish about it. ಇಲ್ಲ ಇಲ್ಲ ಅರ್ಥ ಆಯ್ತಾ? ಬರ್ಕೋಬೇಕು ಹೇಳ್ದಾಗೆಲ್ಲ ನಾನು ಬರ್ಕೋಬೇಕಾ ಅದನ್ನ ಬುಕ್ ಅಲ್ಲಿ ಏನಾರ? ನೀವು ಬರ್ಕೊಂಡ್ರೆ ಬರ್ಕೊಳ್ಳಿ, ಇಲ್ಲ ಅಂದ್ರೆ ಮರ್ತು ಬಿಡಿ. ಇಲ್ಲ ನಿಮ್ಗೆ ತುಂಬಾ ಬೇಕಿದವರು ನಿಮ್ಮನ್ನ ನಂಬ್ತಾರೆ ಅಂದ್ರೆ, ಸ್ಪಿರಿಚುವಲ್ ಪಾತ್ ನಲ್ಲಿ ಇದ್ದೀರಿ ಅಂದ್ರೆ ಅವ್ರಿಗೆ ನೀವು ಆ ಸೂಚನೆ ಕೊಡಿ, ನೀವು ತೊಂದ್ರೆ ಇಲ್ಲ. ಇದು ಆಮೇಲೆ 25th ನಾವು ಮೈಸೂರ್ ಬರ್ತಾ ಇದೀವಿ, ಬನ್ನಿ ಅಲ್ಲಿ. ಅಲ್ಲಿ ನೇರಾಗಿ ಮಾತಾಡೋಣ, ಬನ್ನಿ. ಸರಿ ಸರಿ. ಅದೇ ಅಣ್ಣ ಸಪ್ತಋಷಿ ಮಾರ್ಗ ಮಾಡ್ತಾ ಇದ್ನಲ್ಲ, ನಮ್ದು ಅದೇ ಮನೆ ರಿನೋವೇಷನ್ ಮಾಡ್ತಾ ಇದ್ವಿ ಅಂತ ಅಂದಿದೆ ನಿಮ್ಗೆ. ಈಗ ನಾವ್ ಹಿಂದೆ ಇದೀವಿ, ಅದೇ ಜಾಗದಲ್ಲಿ ಕುತ್ಕೊಂಡ್ ಮಾಡಕ್ಕಾಗಲ್ಲ, ಬೆಳಗಿನ ಜಾವ ಮಾಡ್ತಾ ಇದೆ. ಈಗ ಅದನ್ನ ಟೈಮ್ ಮತ್ತೆ ಚೇಂಜ್ ಮಾಡ್ಬೇಕು, ಮತ್ತೆ ಶಿಫ್ಟ್ ಆದ್ಮೇಲೆ ಮತ್ತೆ ಚೇಂಜ್ ಮಾಡ್ಬೇಕು, ಯಾವ ರೀತಿ ಮಾಡೋದಣ್ಣ? ಅದೇ ಯಾವ್ಯಾವಾಗ ಚೇಂಜ್ ಮಾಡಕ್ ನಿಮ್ಗೆ ಅವಕಾಶ ಕೊಡ್ತದೋ ಆ ಋಷಿಗೆ ಹೇಳ್ಬಿಡಿ ಈ ತರ ಅಂತ, ಅವರು ಅದನ್ನ ಸ್ವೀಕರಿಸ್ತಾರೆ, ಏನ್ ತೊಂದ್ರೆ ಇಲ್ಲ. ಸರಿ ಅಣ್ಣ, ಆಯ್ತು. ಓಕೆ, ನಮಸ್ಕಾರ. ಕೃಷ್ಣ. ಯಶು ಅಕ್ಕ, ನೀವು ಅಣ್ಣಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಮೈಸೂರ್ಗೆ ಬರೋದ್ರ ಡೀಟೇಲ್ ಅಣ್ಣ ಹೇಳ್ತಾರೆ. ಧನ್ಯವಾದಗಳು. ಇಲ್ಲ, ಅವ್ರ ಗ್ರೂಪ್ ನಲ್ಲಿ ಇದ್ರೆ ಅವ್ರಿಗೆಲ್ಲ ಡೀಟೇಲ್ಸ್ ಸಿಗ್ತದೆ ಅಮ್ಮ. ಇಲ್ಲ ಅಂದ್ರೆ ಮಧು ಇಲ್ಲ ಶಶಿಕುಮಾರ್ಗೆ ಫೋನ್ ಮಾಡಿ ಅವ್ರು ಕೊಡ್ತಾರೆ ನಿಮ್ಗೆ ಇನ್ಫಾರ್ಮೇಶನ್. ಸರಿ ಸರಿ. ಓಕೆ ಅಣ್ಣ, ನೆಕ್ಸ್ಟ್ ಕ್ವಶನ್. As per Baba Vanga and Nostradamus prediction, 2025 will be a disaster. What is your opinion, sir? Amma, how many times I have said, ma, when Sunny traverses from Kumbha to Meena, the Third World War will start. The disasters will not be immediate. It will be over a period of 20 to 25 years from that time. ಧನ್ಯವಾದಗಳು. ಮುಂದಿನ ಪ್ರಶ್ನೆ. ಅಣ್ಣ, ಧನುರ್ಮಾಸ ಆಚರಣೆ ಬಗ್ಗೆ ಮಾಹಿತಿ ನೀಡಿ. ಅಮ್ಮ, ಅದು ಬಂದು ಇಟ್ ಈಸ್ ಎ ಲಾಂಗ್ ಸ್ಟೋರಿ. ಲೆಟ್ ದೆಮ್ ಕಮ್ ಟು ಮನೋವತಿ. ಐ ವಿಲ್ ಟೆಲ್ ಅಬೌಟ್ ದಟ್. ಇಟ್ ಕ್ಯಾನಾಟ್ ಬಿ ಟೋಲ್ಡ್ ಇನ್ ದಿಸ್ ಹಾಫ್ ಅನ್ ಅವರ್. ಓಕೆ. ಜಾತ್ರೆಗಳಲ್ಲಿ ದೇವರ ತೇರಿನ ಮೇಲೆ ಇರುವ ರಥೋತ್ಸವದ ಕಳಸಕ್ಕೆ ನಮ್ಮ ಹರಕೆಗಳನ್ನು ಕಟ್ಟಿಕೊಂಡು ಬಾಳೆಹಣ್ಣು ಉತ್ತತ್ತಿ ಎಸೆಯೋದು ನಮ್ಮ ಕೋರಿಕೆಗಳನ್ನು ನೆರವೇರಿಸಲು ಸಹಾಯವಾಗುತ್ತದೆಯೇ? ಇವೆಲ್ಲ ನಿಜಾನಾ ಅಂತ ಒಂದು ಅಣ್ಣ ಕೇಳಿದ್ದಾರೆ. ನೋಡಿಮ್ಮ, ಇದು ಬಂದ್ಬಿಟ್ಟು ಇಟ್ ಈಸ್ ಬಿಲೀಫ್ ಆಫ್ ಯೋರ್ಸ್. ಯು ಆರ್ ಕ್ರಿಯೇಟೆಡ್ ಇಟ್. ಹೃದಯಪೂರ್ವಕವಾಗಿ ಶರಣಾಗತಿಯಿಂದ ನಂಬಿ ಅದನ್ನ ನೀವು ಆಚರಿಸಿದ್ರೆ ಇಟ್ ವಿಲ್ ಕಮ್ ಟ್ರೂ. ಎಲ್ರು ಹಾಕ್ತಾರೆ ಅಂತ ನೀವು ಅದು ಹಾಕಿದ್ರೆ ಅದು ಏನ್ ಬರಲ್ಲ ಅದರಿಂದ. ಮುಂದಿನ ಪ್ರಶ್ನೆ. ಅಣ್ಣ, there are some people who see me as competition or to be friends with me, but I will be thinking of Amara. What happened is all of a sudden they are becoming a devotee of Krishna Shiva. I mean, they are showing interest in Krishna, even those who show competition with me all of a sudden ಅಂತ ಅವರು ಹೇಳ್ಕೊಂಡಿದ್ದಾರೆ. ಇದು ಒಳ್ಳೇದಮ್ಮ. ಇಟ್ ಈಸ್ ಅ ಗುಡ್ ಥಿಂಗ್. ಇಟ್ ಈಸ್ ಅ ನಿಷ್ಕಾಮ ಕರ್ಮ ವಿಚ್ he is doing. Without his knowledge or without others' knowledge, the effect of Amara's presence there is changing them slowly. No, Anna, his question is, some people around him are treating him as a competition. That is his way of thinking. You should not think like that. You should just think of Amara only. He will handle all those things. ಧನ್ಯವಾದಗಳನ್ನು. Sir, when I close my eyes and pray, I can see God. It is dream or what I can see Amara Guru and Krishna? ಒಂದು ಅಕ್ಕ ಕೇಳಿದ್ದಾರೆ. ಅದು ಬಂದ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಕಣ್ಣು, ಫ್ರಮ್ ಯುವರ್ ಹೃದಯ ದ ಆತ್ಮ ಸೀಸ್ ದ ಡಿವಿನಿಟಿ. ಇದನ್ನ ಕಂಟಿನ್ಯೂ ಮಾಡ್ಕೋಬೇಕು, ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಫಾರ್ ಎ ಲಾಂಗ್ ಟೈಮ್. ಅದು ಕ್ಷಣ ಮಾತ್ರ ಆಗ್ತದೆ ಅದು. ಅದಕ್ಕೆ ಯು ವಿಲ್ ಹ್ಯಾವ್ ಟು ಡೂ ಮೋರ್ ಆಫ್ ಸ್ಪಿರಿಚುವಲ್ ಸಾಧನೆ. ಫ್ರಮ್ ಗೆಟ್
initiated from a guru who will put you on the path where you can get this continuity of seeing the divinity when you close your eyes. Yeah. And the same person is saying, even people around me are getting scolded due to some work just because I see eyes of that person who is scolding from a far distance or nearby. They suddenly become calm and stop scolding that person like it never happened. And yes, either photo of Amara or image will be in my head when these things happen ಅಂತ ಅವರು ಶೇರ್ ಮಾಡ್ತಾ ಇದ್ದಾರೆ. ಅದೇ ನಾನು ಮೊದಲೇ ಹೇಳ್ದನಲ್ಲಮ್ಮ, It's a good thing. if you have surrendered to Guru Amara, okay, and if you are continuously chanting his name Amara Amara, that effect of that spiritual energy will become a kavacha to him, and it will emanate outside all around. ಓಕೆ, ಧನ್ಯವಾದಗಳನ್ನು. ಅಣ್ಣ, ನಿಮ್ಮ ಮಾರ್ಗದರ್ಶನದ ಮುಖಾಂತರ ಕೆಲವೇ ಅಂತ ಹಾಕಿದರೆ ಬಹುಶಃ ಅದು ಕೆಲವು ಇರಬೇಕು. ಮನೆಗಳನ್ನು ನಿರ್ಮಾಣ ಮಾಡಲು ಯೋಜನೆ ಹಾಕುತ್ತಿರುವೆ. ಮನೆಯನ್ನು ಕಟ್ಟಲು ಪ್ರಾರಂಭ ಮಾಡಬೇಕಾ ಬೇಡವಾ ತಿಳಿಸಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಅಂಡ್ ಜಾತ್ರೆಗಳಲ್ಲಿ ದೇವರ ತೇರಿನ ಮೇಲೆ ಇರುವ ರಥೋತ್ಸವದ ಕಳಸಕ್ಕೆ ನಮ್ಮ ಹರಕೆಗಳನ್ನು, ಅದೇ ಪ್ರಶ್ನೆ ಮತ್ತೆ ಅವರೇ ಕೇಳಿದ್ದಾರೆ ಅಣ್ಣ. ಅಮ್ಮ, ಅವಾಗ ಹೇಳಿದೀವಲ್ಲ, ತಿರ್ಗಾ ಏನ್ ಆ ಪ್ರಶ್ನೆ ಕೇಳ್ತಾರೆ ಅವರು? ಅಣ್ಣ, ಒಂದ್ಸತಿ ಹೇಳಿದ್ಮೇಲೆ ಆನ್ಸರ್ ಮಾಡಿದ್ವಿ. ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್. ವೀರು ಅಣ್ಣ, ಒಂದ್ಸಲ ತಾವು ದಯವಿಟ್ಟು ಅಣ್ಣಗೆ ಸ್ಪೇರ್ ಟೈಮ್ ಅಲ್ಲಿ ಕಾಲ್ ಮಾಡಿ. ನೀವು ಕೇಳಿರೋ ಪ್ರಶ್ನೆ ನೀಡ್ಸ್ ಮೋರ್ ಟೈಮ್ ಟು ಟಾಕ್ ಅಣ್ಣ. ಧನ್ಯವಾದಗಳು. ಅಣ್ಣ, ಗುರು ಅಮರ ಈಸ್ ಪರಬ್ರಹ್ಮ ಅಂಡ್ ಆಲ್ಸೋ ಹಿ ಈಸ್ ಇನ್ಕಾರ್ನೇಷನ್ ಆಫ್ ರಾಮ. ಅಮರ ರಾಮ ಫೀಲಿಂಗ್ ಬೋತ್ ಆರ್ ಸೇಮ್, ಪ್ಲೀಸ್ ಎಜುಕೇಟರ್ಸ್ ಅಂತ ಕೇಳಿದ್ದಾರೆ. ಲೆಟ್ ದೆಮ್ ಸಿ ದ ಎಪಿಸೋಡ್ ಆಫ್ ಇದಮ್ಮ, ಏನಿದು ರಾಮನವಮಿ, ಅದ್ನೆಲ್ಲ ಡೀಟೇಲ್ಸ್ ಫುಲ್ ಆಗಿದೆ. ಧನ್ಯವಾದಗಳನ್ನ. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ವಿಡಿಯೋದಲ್ಲಿ ಕೈ ಎತ್ತಿ. ಸೋಮಶೇಖರ್ ಅಣ್ಣ ಮಾತಾಡಿ, ಅನ್ಮ್ಯೂಟ್ ಮಾಡಿ ಅಣ್ಣ. ಅಣ್ಣ ನಮಸ್ತೆ ಅಣ್ಣ, ನಾನು ಹಾರೋಹಳ್ಳಿಯಿಂದ ನಮಸ್ತೆ. ಸೋಮಶೇಖರ್ ಅಂತ. ಹೇಳಿ ಸೋಮಶೇಖರ್ ಅವರೇ. ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಾನು ತಾಯಿ ಸೇವೆ ಮಾಡ್ತಾ ಇದ್ದೀನಿ. ಈ ವಾರ ಮನೋತಿಗೆ ಬನ್ನಿ, ಮಹಾಲಕ್ಷ್ಮಿ ಪೂಜೆ ವಿಶೇಷ ಏನೋ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ನಾಳೆ ಹುಣ್ಣಿಮೆ ಇರೋದ್ರಿಂದ ದೇವಸ್ಥಾನದಲ್ಲಿ ಬ್ಯುಸಿ ಇರುತ್ತೆ ಅಣ್ಣ. ಮುಂದಿನ ವಾರ ಬರ್ತೀನಿ ಅಣ್ಣ. ಅಮರ ಗುರುಗಳಲ್ಲಿ ಕ್ಷಮೆ ಯಾಚನೆ ಮಾಡ್ತೀನಿ. ಅಲ್ಲ, ಮುಂದಿನ ವಾರ ನೀವು ಎಲ್ಲಿರೋದು? ನೀವು ಹಾರೋಹಳ್ಳಿ ಅಣ್ಣ, ಬೆಂಗಳೂರಿಂದ ಹಾರೋಹಳ್ಳಿ. 45 ಕಿಲೋಮೀಟರ್. ನೀವೊಂದ್ ಮಾಡ್ಬೋದು. ನೀವು ದೇವಸ್ಥಾನದಲ್ಲಿ ಇದ್ದೀರಿಂಗಂದ್ರೆ ನೀವು ದೇವಸ್ಥಾನ ಆದ್ಮೇಲೆ ನೀವು ಮುಚ್ಕೊಂಡು 12 ಗಂಟೆ ಮೇಲೆ ನೀವು ಬೆಂಗಳೂರಿಗೆ ಬಂದು ಹಲ್ಸೂರು ಮೆಟ್ರೋ ಹತ್ರ ಬಂದು ಕಾಲ್ ಮಾಡಿ, ನಾನು ನಿಮ್ಗೆ ಸಿಗ್ತೀನಿ. ಅಲ್ಲೇ ನಾನು ನಿಮ್ಗೆಲ್ಲ ಡೀಟೇಲ್ಸ್ ಹೇಳ್ಬಿಡ್ತೀನಿ. ನೀವು ಟೈಮ್ ವೇಸ್ಟ್ ಧನ್ಯವಾದ. ಮಾಡೋದು ಬೇಡ. ಒಂದು ವಾರ ಆಗ್ಲಿ ಅಣ್ಣ. ಅನ್ನೋದು ನಾಳೆ ಏನಾಗ್ತದೆ ಹೌದಾ? ನನ್ಗೆ ಗೊತ್ತಿಲ್ಲ. ಈ ಕ್ಷಣ ನೆಕ್ಸ್ಟ್ ನೀವು ಮಾತಾಡ್ತಾ ಇದ್ದೀವಿ, ನೆಕ್ಸ್ಟ್ ನಿಮ್ಗೆ ಏನಾಗ್ತದೆ ನನ್ಗೆ ಏನಾಗ್ತದೆ ಗೊತ್ತಿಲ್ಲ ಅಲ್ಲ. ಕಾಲ ಅನ್ನೋದು ಹೋಗ್ತಾ ಇರ್ತದೆ, ಕಾಲ ಯಾರಿಗೂ ಗೊತ್ತಾಗಲ್ಲ. ಸೊ ಕಾಲ ಹಾ. ವೇಸ್ಟ್ ಮಾಡೋದು ಬೇಡ. ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನೀವು ನಿಮ್ ಜಾಗ ಬಿಡಕ್ಕೆ ನಾಳೆನಾ? ಮುಂಚೆ ನನ್ಗೆ ಕಾಲ್ ಮಾಡಿ, ನಾನು ಹೇಳ್ತೀನಿ ಎಲ್ಲಿ ಬಂದು ಮೀಟ್ ಮಾಡ್ಬೋದು ಅಂತ. ಅಲ್ಲಿ ಮೀಟ್ ಮಾಡೋಣ ಅಷ್ಟೇ. ಆಗ್ಬೋದಣ್ಣ. ಧನ್ಯವಾದ ಅಣ್ಣ. ಈ ಕೆಲ್ಸಕ್ಕೆಲ್ಲ ನಾವು ತಡ ಮಾಡಬಾರ್ದು, ಕೂಡ್ಲೇ ಅದನ್ನ ತಿಳ್ಕೋಬೇಕು. ಆಗ್ಬೋದಣ್ಣ. ನಮಸ್ಕಾರ ಸೋಮಶೇಖರ್. ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ. ನಮಸ್ತೆ. ನಮಸ್ತೆ ಸತೀಶ್ ಅಣ್ಣ. ಅಣ್ಣ, ನಾನು ಡೈಲಿ ಒಂದು ಪಾಠ ಶ್ರೀಮದ್ ಭಾಗವತ ಪುರಾಣ 1 ಅಧ್ಯಾಯ ಓದುತ್ತಾ ಇದ್ದೇನೆ. ನಾಳೆ ಮನೋತಿಗೆ ಬರ್ತಾ ಇದ್ದೇನೆ ಅಣ್ಣ. ನಾಳೆ ಮನೇಲಿ ಇರೋದಿಲ್ಲ ಅಣ್ಣ. ಒನ್ ಡೇ ಪ್ಲೇಸ್ ಚೇಂಜ್ ಇದ್ರೆ ಮೊಬೈಲ್ ನಲ್ಲಿ ನೋಡಿ ಓದಬಹುದಾ ಅಂತ ಕೇಳಿದ್ದಾರೆ. ಅಲ್ಲಮ್ಮ, ಅಷ್ಟೇನು ಇದಿಲ್ಲ. ಶ್ರೀಮದ್ ಭಾಗವತ ಬಂದು 7 days ನಲ್ಲಿ ಓದ್ಬೇಕು. ಇವ್ರು ಒಂದು ಚಾಪ್ಟರ್ ಓದ್ತಾ ಇದಾರಲ್ಲ, ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ಒಂದ್ ದಿವ್ಸ ಓದಿಲ್ಲ ಅನ್ನೋದು ಪರವಾಗಿಲ್ಲ. ಅವರು ನೆಕ್ಸ್ಟ್ ಡೇ ಅದನ್ನ ಕಂಟಿನ್ಯೂ ಮಾಡ್ಬೋದು. ಧನ್ಯವಾದಗಳು ಅಣ್ಣ. ಬೇರೆ ಮನೋವತಿನಲ್ಲಿ ಶ್ರೀಮದ್ ಭಾಗವತಂ ಇದೆ. ಒಂದ್ ಕಡೆ ಕೂತ್ಕೊಂಡು ಇನ್ನೊಂದು ಚಾಪ್ಟರ್ ಓದ್ಬಿಟ್ಟು ನಮಸ್ಕಾರ ಹೇಳ್ಬಿಟ್ಟು ಅದನ್ನ ನೆಕ್ಸ್ಟ್ ಚಾಪ್ಟರ್ ಮನೆಯಲ್ಲಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ಬೋದು. ಧನ್ಯವಾದಗಳು ಅಣ್ಣ. If he so very much keen on continuing chapter every day. ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಲ್ಲೇ ಇದ್ದೇವೆ. ಇನ್ನು ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ.
ಅಣ್ಣ ಒಂದು ಹೇಳಿದ್ದಾರೆ, ದ ಲೈಟಿಂಗ್ಸ್ ಆಫ್ ದ ದಿಯಾಸ್ ಎಸ್ಟರ್ಡೇ ಈವ್ನಿಂಗ್ ಇನ್ ಮನೋವತಿ ವಾಸ್ ಸೋ ಗ್ಲೋರಿಯಸ್, ಫೆಲ್ಟ್ ಲೈಕ್ ಕಾನ್ಸ್ಟಲೇಷನ್ ಆಫ್ ಸ್ಟಾರ್ಸ್ ಅಪಿಯರಿಂಗ್ ಅಟ್ ಮನೋವತಿ. Was there any divine presence appearing last night? If Satish sir has felt that, request to share the experience please ಅಂತ ವೇಣುಗೋಪಾಲ್ ಅಣ್ಣ ಕೇಳಿದ್ದಾರೆ. ನಮಗೆ ಸೂಚನೆ ಏನಂದ್ರೆ ವೆದರ್ ನಲ್ಲಿ ಸೈಕ್ಲೋನ್ ಇಸ್ ಎಫೆಕ್ಟೆಡ್, there will be a lot of rains and all those things anta. But yesterday there was not a drop of rain when the Shivadipa was being ಆ ಕಾರ್ಯಕ್ರಮ ನಡೀತಾ ಇರುವಾಗ. ಅರ್ಥ ಆಯ್ತಾ? So that itself shows that divinity's presence is there, and there all the rishis are there, always there, and activities of spiritualism will be going on there 24/7. Some of them had experiences only. There was a fragrance of vibhuti there, smelled by someone. Tomorrow, Pavitra is Vishnu Deepa. So, ನಿನ್ನೆ ಹೆಂಗಾಯ್ತು ಅದೇ ತರ ನಾಳೆ ಅಲ್ಲಿ ಆಚರಿಸ್ತೀವಿ ಮನೋವತಿನಲ್ಲಿ. ಬರೋರು ನಾಳೆ ಬರ್ಬೋದು. ಬರೀ ಬತ್ತಿನೂ ಎಣ್ಣೆ ಪೂಜಾ ಎಣ್ಣೆ ತಗೊಂಡ್ ಬಂದು ಪಾಲ್ಕೊಳ್ಬಹುದು. And get the blessings of Sri Krishna, the rishis, and Guru Amara there. And the timings? Timings is 5:30 ಮೇಲೆ ಈವ್ನಿಂಗ್. ಧನ್ಯವಾದಗಳನ್ನು. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯೋ? ಇನ್ನು ಒಂದು 3-4 minutes ಇದೆ, ದಯಮಾಡಿ ಮಾತಾಡಿ. ನಮಸ್ಕಾರ ಅಣ್ಣ. ಅಣ್ಣ, ನೀವು ವಿಭೂತಿ ಮತ್ತೆ ಗಂಧ ಕೊಟ್ಟಿದ್ದೀರಲ್ಲ, ಅದು ಪ್ಲೇಸ್ ಎಲ್ಲಿದೆ ಅಣ್ಣ? ನೋಡಿಲ್ಲ. ಅಂದ್ರೆ ನೀವ್ ಹೇಳಿದ್ರಲ್ಲ ಋಷಿಗಳು ಎಲ್ಲ ಅದು ಮಾಡಿದ್ರು ಅಂತ. ಕೋರಮಂಗಲದಲ್ಲಿ ಪೂಜೆ ರೂಮ್ ನಲ್ಲಿ ಇಟ್ಟಿದಾರಮ್ಮ. ಅಲ್ಲಿ ಹೋಗಿ ಬೇಕಾದ್ರೆ ನೋಡಿ, ನೀವು ಸಿಗ್ತಿದೆ ನಿಮ್ಗೆ. ಕೋರಮಂಗಲಲ್ಲಿ ಎಲ್ಲಿ ಅಣ್ಣ? ಹೌದು, ಕೋರಮಂಗಲ ಅವ್ರ ಮನೆಯಲ್ಲಿ ಪೂಜೆ ರೂಮ್ ನಲ್ಲಿ 2 ಕಡೆ. ಅಮರ ಅವರ ಮನೆಯಲ್ಲಿ? ಹೌದು, ಅಮರ ಅವ್ರ ಮನೆಯಲ್ಲಿ ಪೂಜೆ ರೂಮ್ ನಲ್ಲಿ ಅಲ್ಲಿ ಇಟ್ಟಿದ್ದಾರೆ. ಅಣ್ಣ, ಗುರುಮಾತ ಅವ್ರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳ್ಬೋದಾ? ಇಲ್ಲಮ್ಮ, ಅವ್ರಿಗೆ ವಯಸ್ಸಾಯ್ತು. ಶಿ ಇಸ್ ನಾಟ್ ವೆಲ್, ಅದಕ್ಕೆ ಅವ್ರ ಆಚೆ ಬರ್ತಾ ಇಲ್ಲ. ಸರಿ ಅಣ್ಣ. ಶ್ರೀ ಕೃಷ್ಣ. 94 years ಅವ್ರಿಗೆ. ಶ್ರೀ ಕೃಷ್ಣ. ಸರಿ, ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ, ನಾವು ವಿ ಆರ್ ಲೆಫ್ಟ್ ಔಟ್ ವಿತ್ 1 minute. ಕೈಂಡ್ಲಿ ಇವತ್ತು ಬಂದಿರೋ ಎಲ್ಲರಿಗೂ ಒಂದು ಮೆಸೇಜ್ ಅನ್ನು ದಯವಿಟ್ಟು ತಿಳಿಸಿ ಅಣ್ಣ. Message is that don't miss this opportunity. We don't know next year how it will be during this time. So ಸಾಕಷ್ಟು ಮನೆಗೆ ಇದು ಮನೋವತಿಗೆ ಬನ್ನಿ, ವಿಷ್ಣು ದೀಪ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.